ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಶ್ರೀಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಶೋಕಿಸುವುದಕ್ಕೆ ತಕ್ಕವರಲ್ಲದವರಿಗಾಗಿ ನೀನು ಶೋಕಿಸುತ್ತಿರುವೆ ಮತ್ತು ತಿಳಿದವರಂತೆ ಮಾತುಗಳನ್ನು ಆಡುತ್ತಿರುವೆ. ಪಂಡಿತರು ಸತ್ತವರಿಗಾಗಿ ಇಲ್ಲವೇ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ಭಗವಂತ ಪ್ರಶ್ನೆ ಹಾಕುವುದಕ್ಕೆ ಆರಂಭಿಸಿದ್ದಾನೆ. ದಯೆ ಕರುಣೆ ತೋರಬೇಕು. ಆದರೆ ಯಾರಿಗೆ? ಎಲ್ಲವನ್ನೂ ತಿಳಿದ ಜ್ಞಾನಿ ಅರ್ಥಾತ್ ಪಂಡಿತ ಯಾರಿಗೂ ಶೋಕಿಸುವುದಿಲ್ಲ. ಅರ್ಜುನನನ್ನು ನೀನು ಜ್ಞಾನಿ ಎಂದು ನೆನಪು ಮಾಡಿ ಚುಚ್ಚು ಮಾತಿನಲ್ಲಿ ಅಣಕಿಸಿ ಅರ್ಜುನ ಶೋಕ ಪಡುತ್ತಿರುವ ತನ್ನ ಬಾಂಧವರು ಎಂತಹವರು ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡಿ ಅನಗತ್ಯವಾಗಿ ಯಾರಿಗಾಗಿ ಯಾಕಾಗಿ ಶೋಕಿಸುತ್ತಿರುವೆ ಎಂಬುದನ್ನು ತಿಳಿಯಲು ತಾನು ಸಂಧಾನಕ್ಕೆ ಹೋದಾಗ ದುರ್ಯೋಧನನಿಗೆ ತಿಳಿ ಹೇಳಿದರೂ ಕೇಳದ ವಿಷಯ ಪ್ರಸ್ತಾಪಿಸುತ್ತಾನೆ. ತಾನು ಹಸ್ತಿನಾಪುರಕ್ಕೆ ಹೋದಾಗ ಸಾಮ ಹಾಗೂ ಭೇದದಿಂದ ಪಾಂಡವರನ್ನು ನಾಶ ಮಾಡುತ್ತೇನೆ ಎಂದ ದುರಹಂಕಾರಿ ದುರ್ಯೋಧನ ಹಾಗೂ ಅವನು ಆಡಿದ ಆಟ ನೋಡುತ್ತಾ ಅವನನ್ನೇ ಪ್ರೋತ್ಸಾಹಿಸುತ್ತಿರುವ ಕುಲದ ಹಿರಿಯರು ಗುರುಗಳು ಹಾಗೂ ಬಂಧು ಬಾಂಧವರಿಗೋ ಅರ್ಜುನನ ಹಾಗೂ ಪಾಂಡವರ ಶಕ್ತಿಯನ್ನು ವಿವರವಾಗಿ ಹೇಳಿ ಇಂತಹ ತಮ್ಮಂದಿರು ನಿನ್ನೊಂದಿಗೆ ಇದ್ದರೆ ರಾಜ್ಯಕ್ಕೂ ಒಳ್ಳೆಯದು ಹಾಗೂ ನಿನಗೂ ನಿನ್ನ ಕುಟುಂಬಕ್ಕೂ ಒಳ್ಳೆಯದು ಎಂಬ ಹಿತವಚನ ನುಡಿದಾಗ ಪಾಂಡವರ ಪಕ್ಷಪಾತಿ ಎಂದು ಜರಿದು ಅವಮಾನ ಮಾಡಿದ ಗಾಂಧಾರಿ ನಂದನನಿಗೋ ಹೊನ್ನಿನ ಮೋಹ ತೋರಿಸಿ ಬಂಧಿಸಿದ ಹೆಣ್ಣಿಗಾಗಿ ಹೆಣವಾದ ರಾವಣನ ವಿವರ ಹೇಳಿ ಮಣ್ಣಿಗಾಗಿ ಮಸಣ ಸೇರುವ ಆಸೆ ಹೊಂದಬೇಡ ಎಂಬ ಎಚ್ಚರಿಕೆ ಕೊಟ್ಟರೂ ಕೇಳದ ಧೃತರಾಷ್ಟ್ರ ಪುತ್ರನಿಗೋ ಉತ್ಸಾಹದಿಂದ ಉಕ್ಕಿ ಶೌರ್ಯದಿಂದ ಬೀಗುತ್ತಿರುವ ದುರ್ಯೋಧನನ ಪರಮ ಸ್ನೇಹಿತ ಕರ್ಣನೂ ನೋಡುತ್ತಾ ನಿಂತಿದ್ದಂತೆಯೇ ಆತನ ಪತ್ನಿ ಸಹಾಯಕ್ಕಾಗಿ ಮೊರೆ ಇಡುತ್ತಿದ್ದಂತೆಯೇ ಆ ಗಂಧರ್ವ ರಾಜ ದುರ್ಯೋಧನನನ್ನು ಸೆರೆ ಹಿಡಿದು ಎಳೆದು ಒಯ್ಯುತ್ತಿದ್ದಾಗ ಮುಂದಡಿ ಇಡಲು ಅವಕಾಶ ಕೊಡದೆ ಹೋರಾಡಿ ಕಾದಾಡಿ ರಕ್ಷಿಸಿ ತಂದ ವೀರನಾದ ವಿರೋಧಿಗಳಿಗೆ ಸಿಂಹ ಸ್ವಪ್ನನಾದ ಅರ್ಥಾತ್ ಅರ್ಜುನನ ವಿರುದ್ಧ ಕಾದಾಡುವುದು ಧರ್ಮವೇ ಎಂದು ಪರಿಪರಿಯಾಗಿ ಹೇಳಿದರೂ ಕೇಳದ ಭೀಷ್ಮ ಪೌತ್ರನಿಗೋ ಆ ದಿನ ದ್ರೋಣನಿಲ್ಲ, ಅವನ ಮಗ ಅಶ್ವತ್ಥಾಮನಿಲ್ಲ, ಕರ್ಣನಿಲ್ಲ, ಕೃಪಾಚಾರ್ಯನಿಲ್ಲ, ಭೀಷ್ಮನಿಲ್ಲ, ತಮ್ಮಂದಿರೂ ಯಾರೂ ಇಲ್ಲ. ಅರ್ಜುನನನ್ನು ಗಾಂಧೀವಿ ಎಂದು ಹಾಸ್ಯ ಮಾಡಿದ ದುರ್ಯೋಧನನನ್ನು ಗಂಧರ್ವರು ಎಳೆದೊಯ್ಯುತ್ತಾ ಇರಬೇಕಾದರೆ ಅದನ್ನು ಕಂಡು ಬೆದರಿದ ಕುರು ಸೈನ್ಯವೆಲ್ಲವೂ ಕಂಬದಂತೆ ಅಲ್ಲಾಡದೆ ನಿಂತಿದ್ದಾಗ ಬಿಡಿಸಿ ತಂದ ಅರ್ಜುನನನ್ನೇ ಅಪಹಾಸ್ಯ ಮಾಡಿದ ಆ ಅಂಧನ ಮಗನಿಗೋ ಕೃಷ್ಣ ತನ್ನ ಪ್ರಶ್ನೆಯನ್ನು ಮುಂದುವರಿಸಿದ್ದಾನೆ. ಹರಿ ಓಂ.